ಅದ್ಭುತವಾದ ಈ ಪಾರಾಯಣ ಇಲ್ಲಿ ಮಾಡಿದ್ದೀರಿ, ಮೇಲಿಂದ ಮೇಲೆ ಮಾಡ್ತಾ ಇರ್ತೀರಿ. ಎಷ್ಟೋ ಲಕ್ಷ ಸಂಖ್ಯೆಯಲ್ಲಿ ಈಗಾಗಲೇ ಪಾರಾಯಣ ಆಗಿದೆ. ಅಂತಹ ಆ ಲಕ್ಷಾವೃತ್ತಿ ಪಾರಾಯಣದ ಒಂದು ವಿಶೇಷವಾದ ಪುಣ್ಯದಿಂದ ಪಾರಾಯಣ ಮಾಡಿದಂತಹ ನಿಮಗೆಲ್ಲ ಹಾಗೂ ಪಾರಾಯಣದ ಶ್ರವಣ ಮಾಡಿದವರಿಗೆ ಸಮಸ್ತವಾದ ಎಲ್ಲ ಸಜ್ಜನ ಸಮುದಾಯಕ್ಕೆ ಎಲ್ಲರಿಗೂ ಕೂಡ ಮಂಗಲವಾಗ್ತದೆ, ಕಲ್ಯಾಣವಾಗ್ತದೆ, ಎಲ್ಲ ರೀತಿಯ ಕಷ್ಟಗಳ ಪರಿಹಾರವಾಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ದೃಢವಾದ ವಿಶ್ವಾಸದಿಂದ ಅದನ್ನು ತಿಳಿಯಬೇಕು. ಮುಖ್ಯವಾಗಿ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿದಂತೆ ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂಚ ಕಥಂಚನ ಅಂತ ಸರ್ವಮೂಲ ಜ್ಞಾನ ಚೆನ್ನಾಗಿ ಆಗಬೇಕು ಅಂದರೆ ವಾಯುಸ್ತುತಿಯ ವಿಶೇಷವಾದ ಪಾರಾಯಣವನ್ನು ಮಾಡಿ ವಾಯುದೇವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತ ನೀವೆಲ್ಲ ಪಡೆದುಕೊಂಡಿದ್ದೀರಿ. ಅದರ ಫಲವಾಗಿ ಶ್ರಾವಯಾಸ್ಮುಶ್ಚ ಕಿಂಚಿತ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಕೇಳಿದಂತೆ ಆ ಸರ್ವಮೂಲಗಳ ಶ್ರವಣ ಮಾಡುವ ಸೌಭಾಗ್ಯ, ಉತ್ತಮವಾದ ಜ್ಞಾನವನ್ನು, ಭಕ್ತಿ ವೈರಾಗ್ಯಗಳನ್ನು ಎಲ್ಲರಿಗೂ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ. ಅದರಂತೆ ಲಕ್ಷ್ಮೀ ಶೋಭಾನ ಹಾಗೂ ಮಧ್ಯಾಹ್ನ 3333 ಸಂಖ್ಯೆಯಲ್ಲಿ ಆಗಬೇಕು ಅಂತ ನಿನ್ನೆ ಹಾಗೂ ಇವತ್ತು ಪಾರಾಯಣಗಳನ್ನು ಎಲ್ಲ ಮಹಿಳೆಯರು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಉತ್ತಮವಾದ ಸೌಭಾಗ್ಯ ಸೌಮಾಂಗಲ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಇದೇ ತರಹದ ಪರಿವಾರಗುರುಗಳ ಸೇವೆ ಅವರಿಂದ ಆಗೋ ಹಾಗೆ ದೇವರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಸರ್ವೋತ್ತಮನಾದ ಭಗವಂತನ ಅನುಗ್ರಹಕ್ಕಾಗಿ, ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಲಕ್ಷ್ಮೀ ಶೋಭಾನ ಆದರೆ, ಜೀವೋತ್ತಮನಾದ ವಾಯುದೇವರ ಅನುಗ್ರಹಕ್ಕಾಗಿ ಮಧ್ವನಾಮ. ಶ್ರೀಮದಾಚಾರ್ಯರು ತಿಳಿಸುವಂತೆ ಜೀವೋತ್ತಮರ ಸ್ತುತಿಯನ್ನು ಮಾಡಿದರೆ ಸರ್ವೋತ್ತಮನಾದ ಭಗವಂತನಿಗೆ ಸಂತೋಷ, ಸರ್ವೋತ್ತಮನ ಸ್ತುತಿಯನ್ನು ಮಾಡಿದರೆ ಜೀವೋತ್ತಮನಾದ ವಾಯುದೇವರಿಗೆ ಸಂತೋಷ. ಎರಡನ್ನೂ ಮಾಡಿ ಎಲ್ಲರ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ. ಎಲ್ಲರಿಗೂ ಉತ್ತಮವಾದ ಜ್ಞಾನಭಕ್ತ ವೈರಾಗ್ಯಗಳನ್ನು ದೇವರು ಗೌರವಿಸಲಿ. ನಮ್ಮ ರಘುತ್ತಮಾಚಾರ್ಯರು ಈ ಎಲ್ಲ ಸಂಘದ ಒಂದು ವಿಶೇಷವಾದ ನೇತೃತ್ವವನ್ನು ವಹಿಸಿ ಬಹಳ ಚೆನ್ನಾಗಿ ಪಾರಾಯಣವನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಪಾಠದ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೆ ಶ್ರವಣದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆಯುರಾರೋಗ್ಯಗಳನ್ನು ಕೊಟ್ಟು ಈ ಸೇವೆ ನಿರಂತರವಾಗಿ ನಡೆಯುವಂತೆ ಮಾಡಿಸಲಿ. ಬಹಳ ದೂರದಿಂದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಸನ್ನಿಧಾನಕ್ಕೆ ಮಠಕ್ಕೆ ಬಂದು ಈ ಮೈಸೂರಿನಲ್ಲಿ ನೀವು ಪಾರಾಯಣ ಮಾಡಿದ್ದಕ್ಕೆ ಎಲ್ಲರಿಗೂ ಇನ್ನೂ ವಿಶೇಷವಾಗಿ ಇಲ್ಲಿ ಸನ್ನಿಹಿತರಾದ ಧನ್ವಂತರಿ ಸತ್ಯ ಸಂಕಲ್ಪ ತೀರ್ಥರ ಸತ್ಯ ಸಂತೋಷ ತೀರ್ಥರ ಅನುಗ್ರಹವೂ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ.